ಗುರ್ರಂ ಪಾಪಿರೆಡ್ಡಿ ZEE5 ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಬ್ಲಾಕ್ ಕಾಮಿಡಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ OTT ಅಲ್ಲಿ ಅದರಲ್ಲೂ ಕನ್ನಡದಲ್ಲಿ ಅವೈಲೇಬಲ್ ಇರೋದ್ರಿಂದ ಟೈಮ್ ಪಾಸ್ ಗೋಸ್ಕರ ಒಂದ್ಸಲ ನೋಡಬಹುದು ಅಂತ ಹೇಳ್ತೇನೆ. ಒರಿಜಿನಲಿ ಇದೊಂದು ತೆಲುಗು ಸಿನಿಮಾ. ಕಳೆದ ತಿಂಗಳು ಥಿಯೇಟರ್ ಗಳಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಪ್ರೇಕ್ಷಕರಿಂದ ಮಿಕ್ಸ್ಡ್ ರಿವ್ಯೂಸ್ ಅನ್ನ ಪಡ್ಕೊಂಡು ಫ್ಲಾಪ್ ಆಗಿರುತ್ತೆ. ಇದರ ಕಥೆಯ ಒಳಗಡೆ ಹೋಗೋದಾದ್ರೆ ಗುರ್ರಂ ಪಾಪಿರೆಡ್ಡಿ ಅನ್ನೋ ವ್ಯಕ್ತಿ ಶ್ರೀಶೈಲಂನ ಸ್ಮಶಾನದಲ್ಲಿರುವಂತ ಒಂದು ಶವವನ್ನ ಶ್ರೀನಗರಲ್ಲಿರುವಂತ ಒಂದು ಸಮಾಧಿ ಒಳಗಡೆ ಇಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಈ ಪ್ಲಾನ್ ನ ಸಕ್ಸಸ್ ಮಾಡೋದಕ್ಕೆ ಇವನ್ ಜೊತೆ ಇನ್ನೊಂದ್ 4 ಜನ ಸೇರ್ಕೋತಾರೆ. ಈ ಶವಗಳನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋದಂತ ಈ ಗ್ಯಾಂಗ್ಗೆ ಎದುರಾದಂತ ಸವಾಲುಗಳೇನು ಹಾಗೂ ಇವರು ಈ ರೀತಿ ಮಾಡೋದಕ್ಕೆ ಕಾರಣಗಳೇನು ಅನ್ನೋದನ್ನ ನೀವು ಈ ಮೂವಿ ನೋಡಿನೇ ತಿಳ್ಕೋಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಒಬ್ಬ ಬುದ್ಧಿವಂತ ಮಾಡಿದಂತ ದಡ್ಡತನದ ಕೆಲಸಕ್ಕೆ 4 ಜನ ದಡ್ಡರು ಸೇರ್ಕೊಂಡ್ರೆ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಬ್ರಹ್ಮಾನಂದಂ ಅವರು ಪಾತ್ರಗಳ ಪರಿಚಯ ಮಾಡುವ ಮೂಲಕ ಈ ಸಿನಿಮಾನ ಶುರು ಮಾಡ್ತಾರೆ. ಇವರು ಹೊರತೆಗೆದಂತ ಶವಕ್ಕೂ ಸ್ವತಂತ್ರ ಪೂರ್ವದಲ್ಲಿನ ರಾಜಮನೆತನಕ್ಕೂ ಲಿಂಕ್ ಮಾಡಿದಂತ ರೀತಿ ಚೆನ್ನಾಗ್ ಅನಿಸ್ತು. ಸಿನಿಮಾದ ಫಸ್ಟ್ ಹಾಫ್ ರೇಸಿ ಸ್ಕ್ರೀನ್ ಪ್ಲೇ ಒಂದಿಗೆ ಎಂಟರ್ಟೈನಿಂಗ್ ಆಗಿ ಸಾಗಿದ್ರೆ ಸೆಕೆಂಡ್ ಹಾಫ್ ಲ್ಯಾಗ್ ಅನ್ಸೋದರ ಜೊತೆಗೆ ಕತೆ ಅಲ್ಲಲ್ಲೇ ಸುತ್ತಾ ಇರುತ್ತೆ. ಬಟ್ ಈ ಭಾಗದಲ್ಲಿ ಬಂದಂತ ಯೋಗಿ ಬಾಬು ಅವರ ರೀ ಎಂಟ್ರಿ ಚೆನ್ನಾಗಿತ್ತು. ಕೋರ್ಟ್ ರೂಮ್ ಡ್ರಾಮಾ ಸ್ಟಾರ್ಟ್ ಆದ್ಮೇಲೆ ಕಥೆಯಲ್ಲಿನ ಸೀರಿಯಸ್ನೆಸ್ ಕಾಣೆ ಆಗುತ್ತೆ. ನಿರ್ದೇಶಕರು ಸ್ಟುಪಿಡಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ತೆರೆ ಮೇಲೆ ಚೆನ್ನಾಗೇ ತೋರಿಸಿದ್ದಾರೆ. ಬಹಳ ದಿನಗಳ ನಂತರ ಬ್ರಹ್ಮಾನಂದಂ ಅವರು ತೆರೆ ಮೇಲೆ ಹೆಚ್ಚಿನ ಹೊತ್ತು ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿನ ಇವರ ಪಾತ್ರ ನನಗೆ ಜಾತಿ ರತ್ನಲು ಸಿನಿಮಾದಲ್ಲಿನ ಪಾತ್ರವನ್ನ ನೆನಪು ಮಾಡ್ತು. ಯೋಗಿ ಬಾಬು ಅವರು ಇರೋಷ್ಟೊತ್ತು ನಗಿಸಿದ್ರು ಕೂಡ ಅವ್ರು ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಇನ್ನು ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿದಂತ 4 ಜನ ಪ್ರೇಕ್ಷಕರನ್ನ ನಗಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಡಾರ್ಕ್ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಗುರ್ರಂ ಪಾಪಿರೆಡ್ಡಿ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.